ನಮಸ್ಕಾರ ಸ್ನೇಹಿತರೆ. ಭಾರತದ ಕಾರ್ಪೊರೇಟ್ ಇತಿಹಾಸದಲ್ಲೇ ಹಿಂದೆಂದೂ ಕೇಳರಿಯದ ಅತ್ಯಂತ ದೊಡ್ಡ ಸಂಚಲನವೊಂದು ಈಗ ಸೃಷ್ಟಿಯಾಗಿದೆ. ಬೆಂಗಳೂರು ಮೂಲದ ಜಗತ್ಪ್ರಸಿದ್ಧ ಚಿನ್ನದ ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಈಗ ದೇಶದಾದ್ಯಂತ ದೊಡ್ಡ ಸುದ್ದಿಯಲ್ಲಿದೆ. ಷೇರು ಮಾರುಕಟ್ಟೆಯ ನಿಯಂತ್ರಕ ಸಂಸ್ಥೆಯಾದ ಸೆಬಿ ಈ ಕಂಪನಿಯ ವಿರುದ್ಧ ಬರೋಬ್ಬರಿ 109 ಪುಟಗಳ ಭಾರೀ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಈ ಆದೇಶದಲ್ಲಿ ಕೇಳಿ ಬಂದಿರುವ ಆರೋಪದ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 15,15,000 ಕೋಟಿ ರೂಪಾಯಿ. 15,15,000 ಕೋಟಿ ರೂಪಾಯಿಗಳ ಲೆಕ್ಕಾಚಾರದಲ್ಲಿ ಭಾರೀ ವಂಚನೆ ನಡೆದಿದೆ ಎಂದು ಸೆಬಿ ಗಂಭೀರ ಆರೋಪ ಮಾಡಿದೆ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ LIC ಗೋವಿಂದ ಅಥವಾ ದೇಶದಲ್ಲೇ ದೊಡ್ಡ ಹಗರಣ ಎಂಬ ಥಂಬ್ಲೈನ್ಗಳನ್ನು ಖಂಡಿತ ನೋಡಿರುತ್ತೀರಿ. ಆದರೆ ಈ 15 ಲಕ್ಷ ಕೋಟಿ ರೂಪಾಯಿ ನಿಜವಾಗಿಯೂ ಜನರ ಖಾತೆಯಿಂದ ಲೂಟಿಯಾದ ಹಣವೇ, ಅಥವಾ ಬ್ಯಾಂಕ್ಗಳಿಂದ ವಿಜಯ್ ಮಲ್ಯ, ನೀರವ್ ಮೋದಿ ತರಹ ನಾಮ ಹಾಕಿ ಓಡಿ ಹೋದ ಕಥೆಯೇ? ಖಂಡಿತವಾಗಿಯೂ ಇಲ್ಲ. ಇದು ಸಾಮಾನ್ಯ ಹಗರಣಗಳಿಗಿಂತ ತೀರಾ ಭಿನ್ನವಾದ ಹಗರಣ. ಇದನ್ನು ಕಾರ್ಪೊರೇಟ್ ಜಗತ್ತಿನಲ್ಲಿ ಅಕೌಂಟಿಂಗ್ ಫ್ರಾಡ್ ಅಥವಾ ಸುಳ್ಳು ಲೆಕ್ಕದ ಮಾಯಾಜಾಲ ಎಂದು ಕರೆಯಲಾಗುತ್ತದೆ. ಕಂಪನಿಯು ತನ್ನ ವ್ಯವಹಾರದ ಪುಸ್ತಕದಲ್ಲಿ ಸುಳ್ಳು ಆದಾಯವನ್ನು ಸೃಷ್ಟಿಸಿ ಜಗತ್ತಿಗೆ ಬಿಲ್ಡಪ್ ಕೊಟ್ಟಿದೆ ಎನ್ನುವುದು ಸೆಬಿ ವಾದ. ಈ ಕಥೆಯ ಒಳವಕ್ಕರೆ ಇಡೀ ಬಿಸ್ನೆಸ್ ಸಾಮ್ರಾಜ್ಯ ಹೇಗೆ ಸುಳ್ಳಿನ ಮೇಲೆ ನಿಂತಿತ್ತು ಎಂಬುದು ಅರ್ಥವಾಗುತ್ತದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ 15 ಲಕ್ಷ ಕೋಟಿಯ ರಹಸ್ಯವನ್ನು ಪೂರ್ತಿಯಾಗಿ ಬಿಚ್ಚಿಡೋಣ. ಈ ಇಡೀ ವಿವಾದದ ಸೂತ್ರಧಾರಿ ಮತ್ತು ಕಂಪನಿಯ ಚೇರ್ಮನ್ ರಾಜೇಶ್ ಮೆಹ್ತಾ ಅವರ ಹಿನ್ನೆಲೆಯನ್ನು ತಿಳಿಯೋಣ. ರಾಜೇಶ್ ಎಕ್ಸ್ಪೋರ್ಟ್ಸ್ ಬೆಂಗಳೂರಿನಲ್ಲಿ ಸಣ್ಣದಾಗಿ ಆರಂಭವಾಗಿ ಜಾಗತಿಕ ಮಟ್ಟಕ್ಕೆ ಬೆಳೆದ ಚಿನ್ನದ ಕಂಪನಿ. ಕೇವಲ ಆಭರಣ ತಯಾರಿಕೆ ಮಾತ್ರವಲ್ಲದೆ ಇವರು ಜಗತ್ತಿನಾದ್ಯಂತ ಚಿನ್ನವನ್ನು ರಫ್ತು ಮಾಡುತ್ತಿದ್ದರು. ಇವರ ಯಶಸ್ಸಿನ ಗ್ರಾಫ್ ಎಷ್ಟು ವೇಗವಾಗಿ ಏರಿತು ಎಂದರೆ ಇವರು ಫಾರ್ಚೂನ್ 500 ಕಂಪನಿಗಳ ಪಟ್ಟಿಯಲ್ಲೂ ಸ್ಥಾನ ಪಡೆದರು. ಜಾಗತಿಕವಾಗಿ ಇವರ ಹೆಸರು ಅತಿ ದೊಡ್ಡದಾಗಲು ಪ್ರಮುಖ ಕಾರಣ ಸ್ವಿಟ್ಜರ್ಲೆಂಡ್ನ ಒಂದು ಕಂಪನಿ. ಇವರು ಜಗತ್ತಿನ ಅತಿ ದೊಡ್ಡ ಚಿನ್ನದ ರಿಫೈನರಿ ಸಂಸ್ಥೆಯಾದ ವ್ಯಾಲ್ಕಂಬಿಯನ್ನು ಖರೀದಿಸಿದರು. ಈ ಖರೀದಿಯ ನಂತರ ರಾಜೇಶ್ ಎಕ್ಸ್ಪೋರ್ಟ್ ಜಾಗತಿಕ ಗೋಲ್ಡ್ ಮಾರ್ಕೆಟ್ನ ರಾಜನಂತೆ ಬಿಂಬಿತವಾಯಿತು. ಭಾರತದ ಷೇರು ಮಾರುಕಟ್ಟೆಯಲ್ಲೂ ಈ ಕಂಪನಿಯ ಷೇರುಗಳು ಭಾರಿ ಬೇಡಿಕೆ ಪಡೆದುಕೊಂಡಿದ್ದವು. ವರ್ಷಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ನಡೆಯುತ್ತಿದೆ ಎಂದು ಕಂಪನಿ ಪ್ರತಿ ವರ್ಷ ವರದಿ ನೀಡುತ್ತಿತ್ತು. ಉದಾಹರಣೆಗೆ ಕೇವಲ ಒಂದು ಆರ್ಥಿಕ ವರ್ಷದಲ್ಲೇ ಇವರು 4 ಲಕ್ಷ ಕೋಟಿಗೂ ಅಧಿಕ ಆದಾಯ ತೋರಿಸಿದ್ದರು. ಆದರೆ ಇಷ್ಟೊಂದು ದೊಡ್ಡ ಆದಾಯದ ಹಿಂದೆ ಒಂದು ನಿಗೂಢ ರಹಸ್ಯ ಅಡಗಿತ್ತು. ಇಷ್ಟು ದೊಡ್ಡ ಆದಾಯ ಗಳಿಸುವ ಕಂಪನಿಯ ನಿವ್ವಳ ಲಾಭ ಮಾತ್ರ ಕೇವಲ 95 ಕೋಟಿ ರೂಪಾಯಿ ಇರುತ್ತಿತ್ತು. ಅಂದರೆ ಇವರ ಒಟ್ಟು ಲಾಭದ ಮಾರ್ಜಿನ್ %0.02 ಮಾತ್ರವಾಗಿತ್ತು. ಲಕ್ಷ ಕೋಟಿ ವ್ಯವಹಾರ ಮಾಡುವ ಕಂಪನಿಗೆ ಕೇವಲ ಕೋಟಿಗಳಲ್ಲಿ ಲಾಭ ಬರುವುದು ಹೇಗೆ ಸಾಧ್ಯ? ಈ ಬಾರಿ ವ್ಯತ್ಯಾಸವೇ ಷೇರು ಮಾರುಕಟ್ಟೆಯ ತಜ್ಞರಿಗೆ ಮತ್ತು ಹೂಡಿಕೆದಾರರಿಗೆ ಅನುಮಾನ ಮೂಡಿಸಿತು. ಇದೇ ಅನುಮಾನದ ಬೆನ್ನು ಬಿದ್ದ ಸೆಬಿ ಕಂಪನಿಯ ಅಕೌಂಟ್ಗಳನ್ನು ಆಳವಾಗಿ ತನಿಖೆ ಮಾಡಲು ಶುರು ಮಾಡಿತು. ಸೆಬಿ ನೇಮಿಸಿದ ವಿಧಿವಿಜ್ಞಾನದ ಆಡಿಟರ್ಗಳು ಕಂಪನಿಯ ಕಳೆದ 5 ವರ್ಷಗಳ ಲೆಕ್ಕಪತ್ರವನ್ನು ಜಾಲಾಡಿದ್ದಾರೆ. ಈ ತನಿಖೆಯಲ್ಲಿ ಸಿಕ್ಕಿದ ಪುರಾವೆಗಳು ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿವೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ತನಗೆ ಬರುವ ಆದಾಯದ %99 ಭಾಗ ಸ್ವಿಟ್ಜರ್ಲೆಂಡ್ನ ವ್ಯಾಲ್ಕಂಬಿ ಕಂಪನಿಯಿಂದ ಬರುತ್ತದೆ ಎಂದು ತೋರಿಸುತ್ತಿತ್ತು. ಆದರೆ ಆಡಿಟರ್ಗಳು ಸ್ವಿಟ್ಜರ್ಲೆಂಡ್ನ ಮೂಲ ಲೆಕ್ಕಪತ್ರಗಳನ್ನು ಪರಿಶೀಲಿಸಿದಾಗ ಕಣ್ಣು ಕತ್ತಲೆ ಬರುವಂತಾಯಿತು. ಅಲ್ಲಿ ವ್ಯಾಲ್ಕಂಬಿ ಕಂಪನಿಯ ನಿಜವಾದ ಆದಾಯ ಕೇವಲ 3,000 ಕೋಟಿ ರೂಪಾಯಿ ಮಾತ್ರ ಇತ್ತು. ಹಾಗಾದರೆ ಉಳಿದ ಲಕ್ಷಾಂತರ ಕೋಟಿ ರೂಪಾಯಿಗಳ ಆದಾಯ ಎಲ್ಲಿಂದ ಬಂತು? ಇಲ್ಲಿಯೇ ಕಂಪನಿಯ ಸಿಂಥೆಟಿಕ್ ರೆವೆನ್ಯೂ ಅಥವಾ ಕೃತಕ ಆದಾಯದ ಮಾಯಾಜಾಲ ಸೃಷ್ಟಿಸಿತ್ತು. ಗ್ರಾಹಕರಿಗೆ ಸೇರಿದ ಮತ್ತು ಬೇರೆ ಸಂಸ್ಥೆಗಳಿಗೆ ಸೇರಿದ ಚಿನ್ನದ ಮೌಲ್ಯವನ್ನೆಲ್ಲ ತನ್ನ ಸ್ವಂತ ಆದಾಯ ಎಂದು ಕಂಪನಿ ತೋರಿಸಿಕೊಂಡಿತ್ತು. ಅಂದರೆ ತನ್ನ ಕೈ ಬದಲಾಗುವ ಚಿನ್ನದ ಒಟ್ಟು ಮೌಲ್ಯವನ್ನೇ ತನ್ನ ವ್ಯಾಪಾರದ ಗಳಿಕೆ ಎಂದು ಲೆಕ್ಕ ಬರೆದಿತ್ತು. ಸರಳವಾಗಿ ಹೇಳಬೇಕೆಂದರೆ ಇಲ್ಲದ ಬಿಸ್ನೆಸ್ ಅನ್ನು ಕೇವಲ ಕಾಗದದ ಮೇಲೆ ಸೃಷ್ಟಿಸಿ ಪುಸ್ತಕ ಉಬ್ಬಿಸಲಾಗಿತ್ತು. ಕಳೆದ 4-5 ವರ್ಷಗಳಲ್ಲಿ ಹೀಗೆ ಸುಳ್ಳಾಗಿ ತೋರಿಸಿದ ಒಟ್ಟು ಮೊತ್ತ 15.15 ಲಕ್ಷ ಕೋಟಿ ರೂಪಾಯಿ. ಇಷ್ಟೇ ಅಲ್ಲದೆ ಕಂಪನಿಯು ಸಾರ್ವಜನಿಕರನ್ನು ನಂಬಿಸಲು ಇನ್ನೂ ಹಲವು ಸುಳ್ಳುಗಳನ್ನು ಹೇಳಿತ್ತು. ತಮಗೆ ಆಫ್ರಿಕಾದಲ್ಲಿ ಸ್ವಂತ ಚಿನ್ನದ ಗಣಿ ಇದೆ ಎಂದು ಹೂಡಿಕೆದಾರರಿಗೆ ಬಿಲ್ಡಪ್ ನೀಡಲಾಗಿತ್ತು. ಆದರೆ ತನಿಖೆಯ ವೇಳೆ ಅಂತಹ ಯಾವುದೇ ಸಕ್ರಿಯ ಚಿನ್ನದ ಗಣಿ ಇಲ್ಲದಿರುವುದು ಪತ್ತೆಯಾಗಿದೆ. ಜೊತೆಗೆ ಕಂಪನಿಯ ಹಣವನ್ನು ಪತ್ರಕರ್ತರ ವೈಯಕ್ತಿಕ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿರುವ ಆರೋಪವೂ ಇದೆ. ಹೂಡಿಕೆದಾರರನ್ನು ದಾರಿ ತಪ್ಪಿಸಲು ಕಂಪನಿಯು ಜಾಗತಿಕ ನಿಯಮಗಳನ್ನು ಗಾಳಿಗೆ ತೂರಿತ್ತು. ತನ್ನದೇ ಆದ ಸಹೋದರ ಸಂಸ್ಥೆಗಳ ನಡುವೆ ಹಣವನ್ನು ರೌಂಡ್ ಟ್ರಿಪ್ಪಿಂಗ್ ಮಾಡಿರುವ ಸಂಖ್ಯೆ ಇದೆ.
ಈ ಎಲ್ಲ ವಂಚನೆಗಳು ಕೇವಲ ಷೇರು ಬೆಲೆಯನ್ನು ಕೃತಕವಾಗಿ ಹಿಡಿದಿಡಲು ಮಾಡಿದ ತಂತ್ರಗಳಾಗಿದ್ದವು. ಈ ಭೀಕರ ಸತ್ಯಗಳು ಹೊರಬರುತ್ತಿದ್ದಂತೆ ಭಾರತದ ಹೂಡಿಕೆದಾರರು ತಲ್ಲಣಗೊಂಡು ಹೋದರು. ಈ ಆದೇಶ ಹೊರಬಿದ್ದ ತಕ್ಷಣವೇ ರಾಜೇಶ್ ಎಕ್ಸ್ಪೋರ್ಟ್ ಷೇರುಗಳು ಪಾತಾಳಕ್ಕೆ ಕುಸಿಯಲು ಆರಂಭಿಸಿದವು. ಈಗ ಥಂಬ್ನೇಲ್ಗಳಲ್ಲಿ ಕಾಣಿಸಿಕೊಳ್ಳುವ LIC ಗೋವಿಂದ ಅದರ ಪ್ರಶ್ನೆಗೆ ಬರೋಣ. ನಾವೆಲ್ಲರೂ ನಂಬುವ ಭಾರತದ ಅತಿ ದೊಡ್ಡ ವಿಮಾ ಸಂಸ್ಥೆಯಾದ LIC ಈ ಕಂಪನಿಯಲ್ಲಿ ದೊಡ್ಡ ಹೂಡಿಕೆ ಮಾಡಿದೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯಲ್ಲಿ LIC ಬರೋಬ್ಬರಿ 10.8% ದೊಡ್ಡ ಪಾಲನ್ನು ಹೊಂದಿದೆ. ಅಂದರೆ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವ ದೇಶೀಯ ಸಂಸ್ಥೆಗಳ ಪೈಕಿ LICನೇ ಮೊದಲ ಸ್ಥಾನದಲ್ಲಿದೆ. LIC ಹೂಡಿಕೆ ಮಾಡಿರುವ ಹಣ ಬೇರೆ ಯಾರದ್ದೂ ಅಲ್ಲ, ಅದು ದೇಶದ ಸಾಮಾನ್ಯ ಜನರ ಪ್ರೀಮಿಯಂ ಹಣ. ತಾವೇ ಕಷ್ಟಪಟ್ಟು ದುಡಿದು ಸುರಕ್ಷತೆಗಾಗಿ LICಯಲ್ಲಿ ಇಟ್ಟ ಹಣ ಇಂತಹ ಕಂಪನಿಯ ಪಾಲಾಗಿದೆ. ಈಗ ಕಂಪನಿಯ ವಂಚನೆ ಬಯಲಿಗೆ ಬರುತ್ತಿದ್ದಂತೆ LIC ಹೊಂದಿರುವ ಷೇರುಗಳ ಮೌಲ್ಯ ತೀವ್ರವಾಗಿ ಕುಸಿದಿದೆ. ಈ ಕಾರಣಕ್ಕಾಗಿಯೇ ರಾಜಕೀಯ ವಲಯದಲ್ಲೂ ಈಗ ಭಾರಿ ಆಕ್ರೋಶ ಮತ್ತು ಚರ್ಚೆಗಳು ಶುರುವಾಗಿವೆ. ವಿರೋಧ ಪಕ್ಷಗಳು ನೇರವಾಗಿ ಕೇಂದ್ರ ಸರ್ಕಾರ ಮತ್ತು LIC ಆಡಳಿತ ಮಂಡಳಿಯನ್ನು ಪ್ರಶ್ನಿಸುತ್ತಿವೆ. ಇಂತಹ ಗಂಭೀರ ಲೋಪದೋಷಗಳಿರುವ ಕಂಪನಿಯಲ್ಲಿ ಜನರ ದುಡ್ಡನ್ನು ಹೂಡಿಕೆ ಮಾಡಲು ಅನುಮತಿ ಕೊಟ್ಟವರು ಯಾರು? ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿದ್ದರೂ LIC ಇದನ್ನು ಗಮನಿಸಲಿಲ್ಲವೇ? ದೇಶದ ಕೋಟ್ಯಾಂತರ ಜನರ ಭವಿಷ್ಯದ ಹಣಕ್ಕೆ ಯಾರು ಗ್ಯಾರಂಟಿ ಎಂಬ ಪ್ರಶ್ನೆ ಮೂಡಿದೆ. ಈ ಹಗರಣದ ತೀವ್ರತೆ ಕೇವಲ ಒಂದು ಕಂಪನಿಗೆ ಸೀಮಿತವಾಗಿಲ್ಲ, ಅದು ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂತಿದೆ. ಸಾಮಾನ್ಯ ಹೂಡಿಕೆದಾರರು ಈಗ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಲು ಭಯಪಡುವಂತಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಪ್ರಕರಣ ಈಗ ಅತ್ಯಂತ ಸೂಕ್ಷ್ಮ ಘಟ್ಟವನ್ನು ತಲುಪಿದೆ. ಸದ್ಯಕ್ಕೆ ಸೆಬಿ ಈ ಪ್ರಕರಣದಲ್ಲಿ ಅತ್ಯಂತ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಕಂಪನಿಯ ಚೇರ್ಮನ್ ರಾಜೇಶ್ ಮೆಹ್ತಾ ಅವರ ಬ್ಯಾಂಕ್ ಖಾತೆಗಳು ಮತ್ತು ಡಿಮ್ಯಾಟ್ ಖಾತೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ರಾಜೇಶ್ ಮೆಹ್ತಾ ಅವರು ಮುಂದಿನ ಆದೇಶದವರೆಗೆ ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ವ್ಯವಹಾರ ಮಾಡದಂತೆ ಬ್ಯಾನ್ ಮಾಡಲಾಗಿದೆ. ಕಂಪನಿಯ ಇಡೀ ಆಡಳಿತ ಮಂಡಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಮಧ್ಯಂತರ ಆದೇಶದ ವಿರುದ್ಧ ಕಂಪನಿಯು ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ನಡೆಸುತ್ತಿದೆ. ಆದರೆ ಸೆಬಿ ಬಳಿ ಇರುವ ಡಿಜಿಟಲ್ ಪುರಾವೆಗಳು ಮತ್ತು ಆಡಿಟ್ ವರದಿಗಳು ಅತ್ಯಂತ ಬಲಿಷ್ಠವಾಗಿವೆ. ಈ ತನಿಖೆ ಮುಗಿದು ಅಂತಿಮ ತೀರ್ಪು ಬರುವಷ್ಟರಲ್ಲಿ ಕಂಪನಿಯ ಅಸ್ತಿತ್ವವೇ ಇಲ್ಲದಂತಾಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಸತತವಾಗಿ ಲೋಯರ್ ಸರ್ಕ್ಯೂಟ್ ಆಗುತ್ತಿರುವುದರಿಂದ ಸಣ್ಣ ಹೂಡಿಕೆದಾರರು ಹಣ ಕಳೆದುಕೊಂಡಿದ್ದಾರೆ. ದೊಡ್ಡ ಬಿಲ್ಡಪ್ ಕೊಡುವ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನು ಎಷ್ಟು ಜಾಗರೂಕತೆಯಿಂದ ನೋಡಬೇಕು ಎಂಬುದಕ್ಕೆ ಇದೊಂದು ದೊಡ್ಡ ಪಾಠ. ಕೇವಲ ಕಂಪನಿಯ ಹೊರಗಿನ ಸೊಗಡನ್ನು ನೋಡಿ ಹೂಡಿಕೆ ಮಾಡಿದರೆ ಕೈ ಸುಟ್ಟುಕೊಳ್ಳುವುದು ಗ್ಯಾರಂಟಿ. ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಈ ಕಂಪನಿಯ ಷೇರುಗಳನ್ನು ಹೊಂದಿದ್ದೀರಾ? ಅಥವಾ LICಯ ಈ ಹೂಡಿಕೆಯ ನಿರ್ಧಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.